ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಹೇಳೋದು ವಯಸ್ಸಿಗೆ ಮೀರಿದ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ. ಎಲ್ಲದರಲ್ಲೂ ಅವಸರವೇ. ಈಗ ನೋಡಿ ಏನಾಯ್ತು ಅಂತ. ಅಲ್ಲೇ ಕಣೆ ಮೂದೇವಿ, ಆ ಸ್ನೇಹನ ಮುಗಿಸು ಅಂತ ಹೇಳೋಕ್ಕೂ ಮುಂಚೆನೆ ಕಂಟಿ ಎಲ್ಲವನೇ ಅಂತ ತಿಳ್ಕೊಳತ್ತಾನೆ. ನೀನ್ ಮುಗಿಸು ಅಂದೆ, ಅವ್ರು ಮುಗ್ಸಕ್ ಹೋದ್ರು. ಪಾಪ ಪುಣ್ಯಾತ್ಮಿ ಎಲ್ಲಿದ್ ನೀವು ಏನು ಓಡ್ ಬಂದು ಅವ್ರಿಬ್ಬರನ್ನು ಕಾಪಾಡವ್. ಸಪ್ಪ ಸದ್ಯ ಕಣವ, ನಮ್ಮ ಹೆಸರು ಬಾಯಿ ಬಿಡ್ನಿಲ್ವಲ್ಲ, ಅದೇ ಪುಣ್ಯ. ನಂಜಮ್ಮ ಅವ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮ ಅಪಶಕನದಿಂದನೇ ಎಲ್ಲ ಪ್ಲಾನು ಫ್ಲಾಪ್ ಆಗಿದ್ದು. ಹೋಗಿ ಮಕ್ಕೆ ಏನೇ ಆಗೈತೆ ನಿನಗೆ? ಅಲ್ಲ ಕಣೆ ಮೂದೇವಿ, ಪೂರ್ವಪರ ಏನು ಯೋಚನೆ ಮಾಡಿದೆ ಉತ್ತೊಳಗೆ ಕೈ ಬಿಟ್ಬಿಟ್ಟು ಹಾವು ಕಚ್ಬಿಡ್ತು, ಅದಕ್ಕೆ ನೀನೇ ಹೊಣೆ ಅಂದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಯ್ತದೆ? ಯೋ ಆಗಿದ್ದಾಯ್ತು, ಯಾಕಿಬ್ರು ನಾಯಿಗಳ ತರ ಕಿತ್ತಾಡ್ತಿದ್ದೀರಾ? ಹೊಸಿ ಸುಮ್ಕಿರ್ಬಾರ್ದಾ? ಅಲ್ಲ ಕಣೆ, ಮತ್ತೆ ಅವಳು ನೋಡು ಹೆಂಗೆ ಹೇಳ್ತಾಳೆ ಅಂತ. ಹೋಗ್ಲಿ ಬಿಡು ನಂಜಮ್ಮ. ರಾಧಾ, ನಾವು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ಬೇಕಾಗಿತ್ತು ಅಂತ ಅನ್ಸ್ತೈತೆ. ಎಲ್ಲೋ ಎಡವಟ್ ಮಾಡ್ಕೊಂಬಿಟ್ವಾ? ಎಲ್ಲ ಕಂಟಿ ಮಾವನಿಂದಾನೇ ಆಗಿದ್ದು. ಅವನಲ್ಲಿ ಹೋಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ವೈರಿ ಸತ್ತು ಸುಡುಗಾಡ್ ಸೇರ್ತಿದ್ಲು. ಇನ್ಮೇಕಿದೆ ಏನೂ ಆಗಕ್ಕಿಲ್ಲ ಬಿಡು. ಇನ್ಮ್ಯಾಕೆ ಆ ಕಂಟಿ ಅವಳಿಗೆ ಬಂಟ ನಿಂತಿರ್ತಾನೆ. ಏನು ಮಾಡ್ಕೊಳಕ್ ಆಗಕ್ಕಿಲ್ಲ ನಮ್ಮ ಕೈಲಿ. ಅಟ್ಟಯ್ಯ ಬಿಟ್ಬಿಡು. ಸೋಲೋ ಮಾತೇ ಇಲ್ಲ. ಮಾವ ಅಡ್ಡ ಬಂದ್ರು ಸರಿ, ಅವ್ರ ಮಾವ ಅಡ್ಡ ಬಂದ್ರು ಸರಿ, ಅವಳನ್ನ ಮುಗ್ಸದೆ. ಅಯ್ಯ ಮೂದೇವಿ, ಅವಳನ್ನ ಮುಗಿಸ್ಬಿಡ್ತೀನಿ ಅಂತ ಈಗ ನೀನೇನಾದ್ರು ಹೋದ್ರೆ ನಿನ್ನೆ ಮುಗಿಸ್ಬಿಡ್ತಾರ ಅಷ್ಟೇಯ. ಹೌದ್ರಾದ, ಕಂಟಿಗೇನಾದ್ರೂ ನಿನ್ನಿಂದ ಹುಡ್ಗಿಗೆ ತೊಂದರೆ ಆಗ್ತಿದೆ ಅಂತ ವಿಷಯ ಗೊತ್ತಾದ್ರೆ ನಿನ್ನ ಮದ್ವೆ ಆಗೋದಿರ್ಲಿ, ಮನೇಲೂ ಇಟ್ಕೊಳಕಿಲ್ಲ. ಏ ನಿಮ್ಮ ಮಾವ ಆ ಪುಟ್ಟ ಕಂಡ್ಬಿಟ್ಟು ನಿಂತವ ಸಹಾಯ ಕೇಳೋನೆ ಅಂದ್ರೆ ಈಗ ನೀನು ಆ ನಂಬಿಕೆನ ಉಳಿಸ್ಕೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡು. ಸಮಯ ನೋಡಿ ನಿನ್ ದಾಳನ ನೀನು ಉರುಳಿಸ್ಬೇಕು. ಏ ನೀ ಬುದ್ಧಿವಂತೆ ಆದ್ರೆ ಅವನ ಜೊತೆಯಾಗೆ ಇದ್ದು ನಿನಗೇನ್ ಬೇಕು ಅದನ್ನ ಸಾಧಿಸ್ಕೋಬೇಕು. ರಾಧಾ, ಈ ಗಂಡಸ್ರು ಯಾವತ್ತಿದ್ರು ಆಯ್ಕಂಡ್ ತಿನ್ನೋ ಕೋಳಿ ಇದ್ದಂಗೆ. ಅನ್ನ ಎಲ್ಲಿ ಕಾಣಿಸ್ತದೋ ಅಲ್ಲಿ ಕತ್ತು ಬಗ್ಸ್ತವೆ. ಇವತ್ ಇವಳು, ನಾಳೆ ಇನ್ನೊಬ್ಳು. ಯಾಕೆ ನನ್ನ ಗಂಡನೇ ಆ ಕೆಲಸ ಮಾಡಿಲ್ವೇ? ನನ್ನ ಕಂಟಿ ಮಾವ ನಿನ್ನ ಗಂಡನ ಥರ ಅಲ್ಲ. ಜಸ್ಟ್ ಅವಳು ಹೆಂಡತಿ ಆಟು ಆ ಹುಡುಗಿಗೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅವಳು ಹಿಂದೆ ಬಿದ್ದಿರೋದಷ್ಟೆ. ನಾವು ಅದನ್ನ ಹೇಳ್ತಿರೋದು, ಹಿಂದೆ ಬಿದ್ದಿರೋನ ನಿಧಾನವಾಗಿ ನಿನ್ನ ಕಡೆಗೆ ಹಾಕಬೇಕು ಅಂತ. ಅವಳು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ ನಂಜಮ್ಮ ಅವ್ರೆ. ಕಂಟಿ ಮಾವ ಯಾವುದೇ ಕಾರಣಕ್ಕೂ ಅವಳನ್ನ ಮದುವೆ ಆಗಬಾರ್ದು. ಅವಳು ನೋಡ್ತಿದ್ರೇ ನನಗೆ ಮೈ ಉರಿದೋಗುತ್ತೆ. ಇವಳು ನಮ್ಮ ಕಂಟಿ ಮಾವನ್ ಜೋಡಿನ. ಏ, ನೀನ್ ಹಿಂಗ್ ಕಿರ್ಚಾಡೋದ್ರಲ್ಲಿ ಹಾರಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ವಸಿ ತಾಳ್ಮೆಯಿಂದ ಇರು. ನೋಡು, ನಿಮ್ ಕಂಟಿ ಜೊತೆನೇ ಇದ್ದು ಬೇರೆ ಇನ್ನೇನಾದ್ರೂ ಪ್ಲಾನ್ ಮಾಡು. ಅವ್ನ್ ಖಂಡಿತ ನಿಂಗೆ ಸಿಕ್ಕೇ ಸಿಗ್ತಾನೆ. ನೋಡು ರಾಧಾ, ನಾವು ಹೇಳೋದನ್ನ ಕೇಳಿಸ್ಕೊ. ಕೋಪದ ಕೈಗೆ ಬುದ್ಧಿ ಕೊಡದೆ ತಾಳ್ಮೆಯಿಂದ ತಾಳೆ ಹಾಕು. ಲೆಕ್ಕ ಚುಕ್ಕ ಪಕ್ಕ ಆಯ್ತದೆ. ಆಮೇಲೆ ಸಮಯ ನೋಡ್ಕೊಂಡು ಹುಡುಗಿ ಕತೆ ಮುಗಿಸ್ಬಿಡು. ನೀನೇ ಅಸಮ್ಮನೆ ಇರು, ಯಾರು ಬೇಡ ಅಂದವರು. ನನಗೂ ನೀವಿಬ್ರು ಹೇಳ್ತಿರೋದು ಸರಿ ಅನ್ನಿಸ್ತಿದೆ. ಹಾಗೆ ಮಾಡ್ತೀನಿ. ಮುಂಚೆ ಅವಂಗೆ ನಮ್ಮ ಹೃದಯ ಸಿಕ್ಕಿರೋ ವಿಷಯ ಹೇಳ್ಬಿಡ್ತೀನಿ ಕಲ. ಅವ್ವ ಗಡು ಕೊಟ್ಟರೋಗಿಂತ ಮುಂಚೆನೆ ನಾನು ಆ ಹುಡುಗಿನ ಹುಡುಕಿದ್ದೀನಿ. ಆ ಹುಡುಗಿನ ಮದುವೆ ಆಯ್ತೀನಿ ಅಂತ ಅವಂಗೆ ಹೇಳ್ತೀನಿ. ಅವ್ವ ಅವಾಗ ಸಾನೆ ಖುಷಿ ಆಯ್ತಾರೆ. ಅಣ್ಣ, ನಾವು ಏಟು ದಿನ ಏಟು ಕಷ್ಟಪಟ್ಟಿದ್ದೀವಿ. ಈಗ ತಟ್ಟಂತ ಹೇಳಿದ್ರೆ ಏನು ಮಜಾ ಇರ್ತೈತೆ?
ವಿಷಯ ಹೇಳಕ್ಕೂ ಮೊದಲು ಒಸಿ ಬಿಲ್ಡಪ್ ಕೊಡೋಣ. ಹಂಗಂತೀಯ? ಹ್ಞೂ ಅಣ್ಣ, ಆಗ ವಿಷಯಕ್ಕೆ ಒಸಿ ಪವರ್ ಇರ್ತೈತೆ. ಸರಿ ಕಲ, ಹಂಗೆ ಮಾಡಮ್ಮ. ಏಯ್ ನೋಡ್ರಲ್ಲ, ಫ್ರೆಂಡು ಗರ್ಲ್ ಫ್ರೆಂಡು ಅಂದ್ಕೊಂಡು ಫೋನಾಗ ಮಾತಾಡ್ಕೊಂಡು ತಡ ಮಾಡಬಾರ್ದು. ಟೈಮ್ ಸರಿಗೆ ಡೆಲಿವರಿ ತಲುಪಿಸ್ಬಿಡ್ಬೇಕು, ಸರಿನಾ? ನೋಡ್ರಿ ನೋಡ್ರಪ್ಪ, ಆರ್ಡ್ರ್ಗಳು ಜಾಸ್ತಿ ಆಗೈತೆ, ಹುಡುಗರುಗಳು ಕಡಿಮೆ ಅವ್ರೆ. ನಿಮ್ಮ ಫ್ರೆಂಡ್ಸಿಗೋಸಿ ಹೇಳ್ತೀರಾ? ತಡ ಏನಾರು ಆದ್ರೆ ಹೊಸಿ ಹೆಚ್ಚಿಗೆ ಕಾಸು ಕೊಡ್ತೀನಿ ನಾನು. ಸರಿ ಅಕ್ಕ, ನಂಗೊಬ್ಬರು ಫ್ರೆಂಡ್ಸ್ ಇದ್ದಾರೆ, ನಾಳೆಯಿಂದ ಕರ್ಕೊಂಡ್ಬರ್ತೀನಿ. ಅಕ್ಕ, ಆರ್ಡ್ರ್ ತುಂಬ ಜಾಸ್ತಿ ಬರ್ತಿದೆ, ಒಂದಿಬ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹೊಸಿ ತಡ ಆದ್ರೆ ಪ್ರಿಯಾಗೆ 2 ವಡೆ ಕೊಡ್ತೀನಿ ಅಂತ ಹೇಳು, ಆಗ ಅವ್ರಿಗೂ ಬ್ಯಾಸರ ಆಗಕ್ಕಿಲ್ಲ. ಸರಿ ಅಕ್ಕ, ಹಂಗೆ ಮಾಡ್ತೀನಿ. ಅವ್ವ, ಅಪ್ಪಯ್ಯ, ಹೊಸು, ಎಲ್ಲಿದ್ದೀರಾ? ಅವ್ವ, ಅವ್ವ. ಅಯ್ಯಯ್ಯ, ಯಾಕ್ಲ ಅಂಕು ಕತ್ತಿದ್ಯಾ? ಏನ್ ವಿಷಯ ಅಣ್ಣಯ್ಯ? ಏನಿಲ್ಲ, ಅದು ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳೋದೈತೆ, ಅದಕ್ಕೆ ಕರೆದಿದ್ದು. ಮುಖ್ಯವಾದ ವಿಷಯನೇ ಏನದು? ಅವ್ವ, ಈ ದಿನ ಆಗ್ಲೇಬೇಕು ಅಂತ ಹೇಳ್ತಿದ್ರಲ್ಲ, ಅದಾಗೋ ಕಾಲ ಬಂದೈತೆ. ಆಗ್ಲೇಬೇಕಾ? ಯೋನ್ಲ ಅದು? ಅದೇ ಅವ್ವ, ನಾನಾಗೋದು. ಏನಣ್ಣಯ್ಯ ನೀನ್ ಆಗೋದು? ಇದೇನು ಎಲ್ಲರೂ ಒಳ್ಳೆ ದಡ್ರ ಥರ ಆಡ್ತಿದ್ದೀರಾ? ಎಲ್ರು ಹೇಳ್ತಿರ್ಲಿಲ್ವೇ ನೀನ್ ಆಗ್ಬೇಕು ಕಣ್ಮಗ ಅಂತ? ಅದೇಯಾ? ನೀನ್ ಏನ್ ಹೇಳ್ತಿದ್ದೆ ನಂಗೆ ಒಂದು ಗೊತ್ತಾಯ್ತಲ್ಲ ಕಣ್ಮಗ. ರೀ, ಇವ್ನ್ ಬೇಕು ಅಂತ ನಮ್ನೆಲ್ಲ ಆಟ ಆಡ್ಸ್ಬೇಕು ಅಂತ ಹಿಂಗ ಆಡ್ತಾನೆ ನಡ್ರಿ. ಅವವ ನಿಂತ್ಕೊಳ್ಳವ. ಹೇಳೋದಿದ್ರೆ ನೆಟ್ಟಿಗೆ ಹೇಳು, ಇಲ್ದಿರ ಬಿಡು. ಆಯ್ತು ಹೇಳ್ತೀನಿ. ಅದು ಇಷ್ಟು ದಿನ ನಾನು ಹುಡುಕ್ತಿದ್ದೆ ಅಲ್ವಾ, ಅದು ಸಿಕ್ಕಾಯ್ತು. ಯೋನ್ಲ ಹುಡುಕ್ತಿದ್ದೆ, ಯೋನ್ ಸಿಕ್ತು? ಅದೇವಾ ನಮ್ಮವರು. ಮಾವ, ಅದು ಹೇಳೋ ವಿಷಯನಾ? ಬಾಯ್ಲಿ ಅಲ್ಲ, ಬಾಯ್ಲಿ. ಎಂತ ನನ್ನ ಮಕ್ಕಳಣ್ಣ ಅವರು. ಪಾಪ ಗಂಗಾಧರಪ್ಪ ಮುದುಕ ಅಂತನೂ ನೋಡ್ದೆ ಹೆಂಗ್ ಹೊಡೆದವ್ರು ನೋಡೋಣ. ಏನು ಹೊಡೆದಿದ್ದಾರಾ? ಹೌದು, ಅಪ್ಪ ಮಗಳು ಆಸ್ಪತ್ರೆಗೆ ಹೋದಾಗ ಅವ್ರ ಮ್ಯಾಕ್ ಯಾರೋ ಅಟ್ಯಾಕ್ ಮಾಡಿ ಆ ಹುಡುಗಿನ ಸಾಯಿಸೋದಕ್ಕೆ ನೋಡಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.